ನಮಸ್ಕಾರ ಸ್ನೇಹಿತರೆ, ದೇವಸ್ಥಾನದ ಶಿಖರಕ್ಕೂ ತೈಲಾಭಿಷೇಕ ನಡೆಯುತ್ತದೆ. ಹೌದು, ಶಿಖರಕ್ಕೆ ತೈಲಾಭಿಷೇಕ ನಡೆಸುವಂತಹ ವಿಶೇಷವಾದಂತಹ ದೇವಾಲಯ ನಮ್ಮ ಕರ್ನಾಟಕ ರಾಜ್ಯದಲ್ಲಿದೆ. ನೂರಾರು ವರ್ಷಗಳಿಂದ ಲಕ್ಷಾಂತರ ಭಕ್ತರು ಈ ತೈಲಾಭಿಷೇಕದಲ್ಲಿ ಪಾಲ್ಗೊಳ್ಳುತ್ತಾರೆ. ಸುಮಾರು 300ರಿಂದ 500 ಡಬ್ಬಿಗಳಷ್ಟು ಎಣ್ಣೆಯನ್ನು ಈ ಕಲ್ಲಿನ ಗೋಪುರಕ್ಕೆ ಎರೆಯುವುದರ ಹಿಂದೆ ವೈಜ್ಞಾನಿಕ ಕಾರಣವೂ ಇದೆ. ಇಷ್ಟು ದೊಡ್ಡ ಪ್ರಮಾಣದ ಎಣ್ಣೆಯನ್ನು ಎರೆದರೂ ಕೂಡ ಆ ಕಾದ ಕಲ್ಲು ಆ ಎಣ್ಣೆಯನ್ನು ಹೀರಿಕೊಳ್ಳುತ್ತದೆ. ಹಾಗಾದರೆ ಇಂತಹ ಕುತೂಹಲಕಾರಿ ದೇವಸ್ಥಾನ ಯಾವುದು, ಎಲ್ಲಿದೆ, ಈ ಪದ್ಧತಿ ಹೇಗೆ ಪ್ರಾರಂಭವಾಯಿತು, ಇದರ ವಿಶೇಷತೆ ಏನು, ಇದರ ವೈಶಿಷ್ಟ್ಯತೆ ಏನು, ಈ ಎಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ಕೊಡಕ್ಕೆ ಹೋಗ್ತಾ ಇದ್ದೀನಿ. ಒಂದು ವೇಳೆ ನೀವು ಈ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮ್ಮ ಸಂಸ್ಕೃತಿಯಲ್ಲಿ ಹುಡುಕಿದಷ್ಟು ಭಿನ್ನ ವಿಚ್ಛಿನ್ನ ಆಚರಣೆಗಳು ಸಿಗುತ್ತವೆ. ಪರಂಪರಾನುಗುಣವಾಗಿ ಅನುಚಾನವಾಗಿ ನಡೆಸಿಕೊಂಡು ಬರುತ್ತಿರುವ ಅದೆಷ್ಟೋ ಧಾರ್ಮಿಕ ಆಚರಣೆಗಳ ಹಿನ್ನೆಲೆ ಹಲವರಿಗೆ ಗೊತ್ತೇ ಇಲ್ಲ. ನಾವು ಅದನ್ನು ಮಾಡುತ್ತಿದ್ದರೂ ನಾವು ಯಾಕೆ ಮಾಡುತ್ತಿದ್ದೇವೆ ಅನ್ನೋ ಪರಿಚಯ ಕೂಡ ಇರುವುದಿಲ್ಲ. ಅಂತಹ ಒಂದು ಅಪರೂಪದ ಆಚರಣೆಯೇ ಈ ಶಿಖರ ತೈಲಾಭಿಷೇಕ. ಇದು ಜಗತ್ತಿನಲ್ಲಿ ಮತ್ತೆಲ್ಲಿಯೂ ಕಾಣಿಸದ ಧಾರ್ಮಿಕ ಉತ್ಸವ ಆಗಿದೆ. ಅಂತಹದೊಂದು ಉತ್ಸವ ನಮ್ಮ ಕರ್ನಾಟಕದಲ್ಲಿ ನಡೆಯುತ್ತದೆ ಅಂದರೆ ನಾವು ಹೆಮ್ಮೆ ಪಡುವಂತಹ ವಿಷಯವಾಗಿದೆ. ವೀರಶೈವ ಧರ್ಮದ ಸನಾತನ ಪಂಚಪೀಠಗಳಲ್ಲಿ ಒಂದಾದ ಶ್ರೀಮದ್ ಸದ್ಧರ್ಮ ಉಜ್ಜಯಿನಿ ಸಿಂಹಾಸನ ಪೀಠವು ಆದಿ ಜಗದ್ಗುರು ದಾರುಕಾಚಾರ್ಯರಿಂದ ಸ್ಥಾಪಿಸಲ್ಪಟ್ಟಿತ್ತು. ಈ ವಿಶೇಷವಾದ ಪೀಠವು ಕರ್ನಾಟಕ ರಾಜ್ಯದ ಬಳ್ಳಾರಿ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಉಜ್ಜಯಿನಿಯಲ್ಲಿದೆ. ಆದರೆ ಮೂಲ ಉಜ್ಜಯಿನಿ ಪೀಠವಿದ್ದಿದ್ದು ಈಗಿನ ಮಧ್ಯಪ್ರದೇಶ ರಾಜ್ಯದ, ಅಂದರೆ ಅಂದಿನ ಮಾಳವ ದೇಶದ ವಿಕ್ರಮಾದಿತ್ಯನ ಅವಂತಿಕ ರಾಜ್ಯದಲ್ಲಿ. ಹಲವಾರು ಕಾರಣಾಂತರಗಳಿಂದ ಕ್ರಿಸ್ತಿಶಕ 7ನೇ ಶತಮಾನದಲ್ಲಿ ಮಧ್ಯಪ್ರದೇಶದಿಂದ ಕರ್ನಾಟಕದ ಬಳ್ಳಾರಿ ಜಿಲ್ಲೆಯ ಉಜ್ಜಯಿನಿಗೆ ಇದು ಸ್ಥಳಾಂತರಗೊಳ್ಳುತ್ತದೆ. ಮಧ್ಯಪ್ರದೇಶದ, ಅಂದರೆ ಅವಂತಿಕ ರಾಜ್ಯದ ಆಡಳಿತ ನಡೆಸುತ್ತಿದ್ದ ಪುರಾಣ ಪ್ರಸಿದ್ಧ ರಾಜ ವಿಕ್ರಮಾದಿತ್ಯ ಶನಿಕಾಟದಿಂದ ರಾಜಭ್ರಷ್ಟನಾಗಿ ಪಡಬಾರ ಕಷ್ಟವನ್ನು ಅನುಭವಿಸುತ್ತಿರುವ ಸಂದರ್ಭ ಅದು. ಉಜ್ಜಯಿನಿ ಪೀಠವನ್ನು ಅಲಂಕರಿಸಿದ್ದ ಜಗದ್ಗುರು ಮರಳುಸಿದ್ದೇಶ್ವರರ ಬಳಿ ಬಂದ ರಾಜ ವಿಕ್ರಮನ ಧರ್ಮಪತ್ನಿ ಪತಿಯ ಸಂಕಷ್ಟವನ್ನು ನಿವಾರಣೆಗಾಗಿ ಪ್ರಾರ್ಥಿಸುತ್ತಾಳೆ. ಪೂಜ್ಯ ಸ್ವಾಮಿಗಳು ತಡ ಮಾಡದೆ ವಿಕ್ರಮಾದಿತ್ಯನ ಹೆಸರಿನಲ್ಲಿ ಶಿವ ಸಂಕಲ್ಪವನ್ನು ಮಾಡಿ ತಮ್ಮ ಇಷ್ಟಲಿಂಗಕ್ಕೆ ತೈಲಾಭಿಷೇಕವನ್ನು ಮಾಡಿದಾಗ ಸಡೆ ಸಾತ್ ಹೆಗಲಿಗೇರಿದ್ದ ಶನೇಶ್ವರ ಸ್ವಾಮಿಯು ಸಂತೃಪ್ತನಾಗಿ ವಿಕ್ರಮಾದಿತ್ಯನಿಗೆ ಒದಗಿದ ಸಂಕಷ್ಟವನ್ನು ಪಾರು ಮಾಡುತ್ತಾನೆ. ಮುಂದೆ ಸುಖಾಂತ್ಯದಿಂದ ರಾಜ್ಯವನ್ನು ಸೇರಿದ ವಿಕ್ರಮಾದಿತ್ಯನು ಮರಳುಸಿದ್ದೇಶ್ವರ ಸ್ವಾಮಿಗೆ ಶರಣನಾಗುತ್ತಾನೆ. ಆಗ ಮಹಾಸನ್ನಿಧಿಯವರು ವಿಕ್ರಮಾದಿತ್ಯನಿಗೆ ಒಂದು ಆದೇಶ ಮಾಡುತ್ತಾರೆ. ಕೇವಲ ನಿನ್ನ ಸಂಕಷ್ಟ ನಿವಾರಣೆಯಾದರೆ ಸಾಲದು, ಮರಳುಸಿದ್ದೇಶ್ವರ ಸ್ವಾಮಿ ದೇವಾಲಯಕ್ಕೆ ಪ್ರತಿ ವರ್ಷ ತೈಲ ಅಭಿಷೇಕ ನಡೆಸು ಎಂದು ಆಜ್ಞಾಪಿಸುತ್ತಾರೆ. ಗುರುಗಳ ಆಜ್ಞೆಯಂತೆ ವಿಕ್ರಮಾದಿತ್ಯನು ತೈಲಾಭಿಷೇಕ ಮಾಡಿ ಪುನೀತನಾಗುತ್ತಾನೆ. ಅಂದಿನಿಂದ ಅವಂತಿಕ ರಾಜ್ಯದ ಉಜ್ಜಯಿನಿ ಪಟ್ಟಣವು ಸುಭಿಕ್ಷಿತವಾಗುತ್ತದೆ. ಹೀಗೆ ವಿಕ್ರಮ ಶಕೆಯಿಂದ ಆರಂಭವಾದ ಶಿಖರ ತೈಲಾಭಿಷೇಕವು ಅನುಚೂನವಾಗಿ ಇಂದಿನವರೆಗೂ ನಡೆದುಕೊಂಡು ಬರುತ್ತಿದೆ. ಪ್ರತಿ ವರ್ಷ ವೈಶಾಖ ಮಾಸದ ಷಷ್ಠಿಯಂದು ಶ್ರೀ ಮರಳುಸಿದ್ದೇಶ್ವರ ಸ್ವಾಮಿ ಶಿಖರಕ್ಕೆ ತೈಲಾಭಿಷೇಕ ನಡೆಯುತ್ತದೆ. ಅಂತೆಯೇ ಪ್ರತಿ ವರ್ಷ ಏಪ್ರಿಲ್ ತಿಂಗಳಂದು ಶ್ರೀಪೀಠಗಳ ಪರಂಪರೆಯಂತೆ ಮರಳುಸಿದ್ದೇಶ್ವರ ಸ್ವಾಮಿ ಮಹಾರಥೋತ್ಸವ ಹಾಗೂ ಶಿಖರ ತೈಲಾಭಿಷೇಕ ಇಲ್ಲಿ ನಡೆಯುತ್ತದೆ. ದೇಶದ ನಾನಾ ಭಾಗಗಳಿಂದ, ಅಂದರೆ ಮಧ್ಯಪ್ರದೇಶ, ಆಂಧ್ರಪ್ರದೇಶ, ತಮಿಳುನಾಡು, ಮಹಾರಾಷ್ಟ್ರ ಸೇರಿದಂತೆ ದೇಶದ ವಿವಿಧೆಡೆಯಿಂದ ಲಕ್ಷಾಂತರ ಜನ ಈ ಜಾತ್ರೆಯಲ್ಲಿ ಪಾಲ್ಗೊಳ್ಳುತ್ತಾರೆ. ಕರ್ನಾಟಕದ ಈ ಉಜ್ಜಯಿನಿ ಕೊಟ್ಟೂರಿನಿಂದ ಸುಮಾರು 15 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆಯೇ ಇದು ಹತ್ತಿರದ ರೈಲ್ವೆ ನಿಲ್ದಾಣ ಕೂಡ ಆಗಿದೆ. ಇನ್ನು ಬಳ್ಳಾರಿಯಿಂದ 106 ಕಿಲೋಮೀಟರ್ ದೂರದಲ್ಲಿದ್ದರೆ ದಾವಣಗೆರೆಯಿಂದ ಕೇವಲ 64 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆಯೇ ಹುಬ್ಬಳ್ಳಿ ಧಾರವಾಡದಿಂದ ಸುಮಾರು 195 ಕಿಲೋಮೀಟರ್ ದೂರದಲ್ಲಿದ್ದರೆ ರಾಜ್ಯದ ರಾಜಧಾನಿ ಬೆಂಗಳೂರಿನಿಂದ 266 ಕಿಲೋಮೀಟರ್ ದೂರದಲ್ಲಿದೆ.
ಉಜ್ಜಯಿನಿ ಪೀಠವನ್ನು ಸಂಪತ್ತಿನ ಪೀಠವೆಂದು ಕರೆಯಲಾಗುತ್ತದೆ. ಈ ಪೀಠಕ್ಕೆ ಬಂದು ಶನೀಶ್ವರನಿಗೆ ಪ್ರಿಯವಾದಂತಹ ಎಣ್ಣೆಯನ್ನು ಅಭಿಷೇಕ ಮಾಡುವುದರಿಂದ ಶನಿ ದೋಷಗಳು ನಿವಾರಣೆಯಾಗಿ ಸಂಪತ್ತು ವೃದ್ಧಿಯಾಗುತ್ತದೆ ಎಂದು ಭಕ್ತರ ಅಚಲ ನಂಬಿಕೆಯಾಗಿದೆ. ತೈಲಾಭಿಷೇಕದ ಮುನ್ನಾ ದಿನ ವೈಶಾಖ ಶುದ್ಧ ಪಂಚಮಿ ಎಂದು ಮರಳುಸಿದ್ದೇಶ್ವರ ಸ್ವಾಮಿಯ ಮಹಾರಥೋತ್ಸವ ಇಲ್ಲಿ ನಡೆಯುತ್ತದೆ. ಸಾಸಿವೆಯನ್ನು ಬೀರಿದರೆ ಕೆಳಗೆ ಬೀಳದಷ್ಟು ಭಕ್ತರು ಇಲ್ಲಿ ಕಿಕ್ಕಿರಿದು ಸೇರುತ್ತಾರೆ. ಇದು ಕರ್ನಾಟಕದಲ್ಲಿ ನಡೆಯುವಂತಹ ಅತಿ ದೊಡ್ಡ ರಥೋತ್ಸವ ಕೂಡ ಆಗಿದೆ. ಉಜ್ಜಯಿನಿ ಪೀಠದಲ್ಲಿ ನಡೆಯುವ ಮತ್ತೊಂದು ವಿಶೇಷ ಆಚರಣೆ ಎಂದರೆ ಅದು ರೈತರ ಧಾನ್ಯ ಸಮರ್ಪಣೆ. ಶ್ರೀಪೀಠದಿಂದ ಬೀಜದ ಧಾನ್ಯವನ್ನು ಕೊಂಡೊಯ್ಯುವ ಪದ್ಧತಿಯೂ ಇದೆ. ಪಂಚಪೀಠಗಳಲ್ಲಿ ಒಂದಾದಂಥ ಉಜ್ಜಯಿನಿ ಪೀಠವು ವೃಷ್ಟಿ ಸೂತ್ರದ ಪ್ರತೀಕ. ಈ ಕಾರಣದಿಂದ ಮಳೆಯನ್ನು ಕರುಣಿಸುವ ಪೀಠ ಎಂದು ರಾಜ್ಯ ಮತ್ತು ಹೊರ ರಾಜ್ಯಗಳಿಂದ ಈ ಪೀಠಕ್ಕೆ ಬರುವ ರೈತರು ತಾವು ಬೆಳೆದ ಧಾನ್ಯವನ್ನು ಸಮರ್ಪಣೆ ಮಾಡಿ ಒಂದು ಬೊಗಸೆ ಅಥವಾ 2 ಬೊಗಸೆ ಧಾನ್ಯವನ್ನು ಬೀಜದ ಧಾನ್ಯವಾಗಿ ಮರಳಿ ಕೊಂಡೊಯ್ದು ಬಿತ್ತನೆ ಮಾಡುವ ಪದ್ಧತಿ ಇದ್ದು, ಜಾತ್ರೆಯ ಸಮಯದಲ್ಲಿ ರೈತರು ಈ ಪದ್ಧತಿಯನ್ನು ನಡೆದುಕೊಂಡು ಬಂದಿದ್ದಾರೆ. ಉಜ್ಜಯಿನಿ ಪೀಠವು ಕೇವಲ ಧಾರ್ಮಿಕವಾಗಿ ಅಷ್ಟೇ ಅಲ್ಲದೆ ಸಾಮಾಜಿಕವಾಗಿಯೂ ಹಲವಾರು ಕ್ರಾಂತಿಕಾರಿ ಹೆಜ್ಜೆಯನ್ನಿಟ್ಟು ದಾಖಲೆ ಮಾಡಿದೆ. ದಲಿತ ಶಿಷ್ಯನಿಗೆ ಶಿವದೀಕ್ಷೆ ನೀಡುವ ಮೂಲಕ ಜಾತಿಗಿಂತ ನೀತಿ ಮುಖ್ಯವೆನ್ನುವ ಸಂದೇಶವನ್ನು ಸಮಾಜಕ್ಕೆ ಕೊಟ್ಟಂತಹ ಪೀಠ ಇದಾಗಿದೆ. ಅತ್ಯಂತ ಶ್ರೀಮಂತ ಇತಿಹಾಸವನ್ನು ಹೊಂದಿರುವ ಉಜ್ಜಯಿನಿಯ ಬಗ್ಗೆ ಒಂದು ಮಾತಿದೆ. ಹಂಪಿ ಹೊರನೋಡು, ಉಜ್ಜಯಿನಿಯನ್ನ ಒಳನೋಡು ಎಂಬ ನಾಣ್ಣುಡಿ ಇಲ್ಲಿ ಪ್ರಚಲಿತವಾಗಿದೆ. ಅಂದರೆ ಅಮರಶಿಲ್ಪಿ ಜಕಣಾಚಾರಿ ಈ ಪೀಠದ ಸುಂದರ ಕಲ್ಲಿನ ಕೆತ್ತನೆ ಮಾಡಿದ್ದು ಆ ಸೌಂದರ್ಯವನ್ನು ಆಸ್ವಾದಿಸಲು ಸದ್ಧರ್ಮ ಪೀಠದ ಒಳಗೆ ಹೊಕ್ಕು ನೋಡಬೇಕು. ಇಲ್ಲಿರುವ ಒಟ್ಟು ಕಂಬಗಳನ್ನು ಎಷ್ಟಿವೆ ಎಂಬ ಸರಿಯಾಗಿ ಎಣಿಸುವುದಕ್ಕೆ ಯಾರಿಗೂ ಸಾಧ್ಯವಾಗಿಲ್ಲ ಎಂದು ಹೇಳಲಾಗುತ್ತದೆ. 100ಕ್ಕೂ ಮೇಲ್ಪಟ್ಟು ಗೋವುಗಳು ಸಾಕಿರುವ ಶ್ರೀಪೀಠದ ಗೋಶಾಲೆ ಮತ್ತೊಂದು ಪ್ರಮುಖ ಆಕರ್ಷಣೆಯಾಗಿದೆ. ಉಜ್ಜಯಿನಿ ಮರಳುಸಿದ್ದೇಶ್ವರ ಸ್ವಾಮಿಯ ದೇವಸ್ಥಾನ ಶಿಖರಕ್ಕೆ ನಡೆಯುವ ತೈಲಾಭಿಷೇಕ ಅತ್ಯಂತ ವಿಚ್ಛಿನ್ನ ಆಚರಣೆಯಾಗಿದ್ದು, ದೇವರ ಮೂರ್ತಿಗೆ ಜಲಾಭಿಷೇಕ, ಕ್ಷೀರಾಭಿಷೇಕ, ತೈಲಾಭಿಷೇಕದಂತಹ ವಿವಿಧ ಅಭಿಷೇಕಗಳನ್ನು ಸಾಮಾನ್ಯವಾಗಿ ಎಲ್ಲರೂ ನೋಡಿರುತ್ತೀರಿ. ಆದರೆ ದೇವಾಲಯದ ಗೋಪುರಕ್ಕೆ ಸಂಪೂರ್ಣ ತೈಲಾಭಿಷೇಕವನ್ನು ಮಾಡುವ ಈ ವಿಶಿಷ್ಟ ಆಚರಣೆ ಜಗತ್ತಿನಲ್ಲಿ ನೀವೆಲ್ಲಿಯೂ ನೋಡಲು ಸಾಧ್ಯನೇ ಇಲ್ಲ. ಸ್ನೇಹಿತರೆ, ಒಂದು ವೇಳೆ ನೀವು ಹೊಸಪೇಟೆ, ಕೊಟ್ಟೂರು, ಬಳ್ಳಾರಿ ಕಡೆ ಹೋದರೆ ದಯವಿಟ್ಟು ಉಜ್ಜಯಿನಿಗೆ ಭೇಟಿ ಕೊಡಿ. ಕರ್ನಾಟಕ ರಾಜ್ಯದ ಅತಿ ದೊಡ್ಡ ರಥೋತ್ಸವಕ್ಕೆ ನೀವು ಸಾಕ್ಷಿಯಾಗಿರಿ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ ಮಾತೆ.